ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವೀಕ್ಷಕರು, ಇವತ್ತಿನ ವಿಷಯ ಮಹಾಶಿವರಾತ್ರಿಯ ಒಂದು ಆಚರಣೆಯನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು. ಅದಕ್ಕಾಗಲೇ ನಾನು ಮೃತ್ಯುಂಜಯ ಮಂತ್ರವನ್ನ ಹೇಳಿದೆ. ಅಂದ್ರೆ ಈ ತಿಂಗಳ ಫೆಬ್ರವರಿ ತಿಂಗಳ 27ನೇ ತಾರೀಕು ಮಹಾಶಿವರಾತ್ರಿ ಬರ್ತಾ ಇದೆ. ವರ್ಷಕ್ಕೊಂದ್ಸಾರಿ ಬರುವಂತ ಮಹಾಶಿವರಾತ್ರಿಯ ದಿವಸ ನಾವು ಯಾವ ರೀತಿಯ ಆಚರಣೆಗಳನ್ನ ಮಾಡ್ಕೊಳ್ಬೇಕು, ಅದರಿಂದ ನಮಗೆ ಆಗುವಂತ ಲಾಭ ಏನು, ಇದೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತೇವೆ. ತಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಮರೆಯದೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಯನ್ನ ನೀವು ನೋಡ್ಕೊಳ್ಬಹುದು. ನೋಡಿ, ಮಹಾಶಿವರಾತ್ರಿ ಬಹಳ ಒಂದು ಪವಿತ್ರವಾದಂತಹ ದಿವಸ. ಈ ದಿವಸ ನಾವು ಶಿವನ ಆರಾಧನೆಯನ್ನ ಮಾಡೋದು ಅಂತಂದ್ರೆ ರುದ್ರನ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಪುಣ್ಯವನ್ನ ನಾವು ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಒಂದು 3 ವಿಷಯ ವಿಶೇಷವಾಗಿರೋದು. ಒಂದು, ಶಿವರಾತ್ರಿಯ ಪ್ರಯುಕ್ತ ಉಪವಾಸವನ್ನ ಮಾಡೋದು. ಎರಡನೇದು, ಶಿವರಾತ್ರಿಗೆ ಜಾಗರಣೆ ಮಾಡೋದು ಅಂತಂದ್ರೆ ರಾತ್ರಿ ಭಗವಂತನ ಆರಾಧನೆಯನ್ನ ಮಾಡೋದು, ಭಗವಂತನ ಪೂಜಾದಿಗಳನ್ನ ಮಾಡೋದು ವಿಶೇಷವಾದಂಥ ಮಹತ್ವ. ಅದರ ಜೊತೆಗೆ ಇಲ್ಲಿ ಮಹಾಶಿವರಾತ್ರಿಯ ದಿವಸ ಮಧ್ಯರಾತ್ರಿಯ ಪೂಜೆಗೆ ವಿಶೇಷವಾದಂಥ ಒಂದು ಪುಣ್ಯವನ್ನ ಶಾಸ್ತ್ರದಲ್ಲಿ ಹೇಳಿದೆ. ನಿಶಿತ ಕಾಲದಲ್ಲಿ ಶಿವನ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ರುದ್ರ ಪೂಜೆಯನ್ನ ಮಾಡಬೇಕು. ನೋಡಿ, ಈ ವರ್ಷ ಅದು ಸುಮಾರಾಗಿ 11:30ಯಿಂದ ಈ ನಿಶಿತ ಕಾಲ ಅಂತ ನಾವು ಹೇಳ್ತೇವೆ. ಸುಮಾರು 1:30 ಮಧ್ಯರಾತ್ರಿ 1:30ವರೆಗೆ ಈ ನಿಶಿತ ಕಾಲ ಮುಂದುವರಿಯುತ್ತೆ. ಈ ಒಂದು ಸಮಯದಲ್ಲಿ ನಾವು ರುದ್ರಾರಾಧನೆಯನ್ನ ಮಾಡಿದ್ದಾದರೆ ಅದರಿಂದ ಆರೋಗ್ಯ ಪ್ರಾಪ್ತಿ, ಶತ್ರುಗಳ ಮೇಲೆ ವಿಜಯ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಶಾಸ್ತ್ರದಲ್ಲಿ ನೋಡಿ, ರುದ್ರನಿಗೆ ಋತು ದ್ರಾವಯತಿ ಇತಿ ರುದ್ರಃ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಎಲ್ಲ ಸಂಕಷ್ಟವನ್ನ ಪರಿಹಾರ ಮಾಡುವವ ರುದ್ರ. ಹಾಗಾಗಿ ನಾವು ರುದ್ರನ ಆರಾಧನೆ ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ನೋಡಿ, ಆರೋಗ್ಯದ ಸಮಸ್ಯೆ ಇದ್ದವರು ಅವತ್ತಿನ ದಿವಸ ವಿಶೇಷವಾಗಿ ಹೇಳಿದ್ನಲ್ಲ, ಉಪವಾಸಾದಿಗಳನ್ನ ಮಾಡೋದು. ಉಪವಾಸ ಮಾಡುವುದು ಅಂತಂದ್ರೆ ಅರ್ಥ ನೋಡಿ, ನಿಮ್ಮ ಶಕ್ತಿಗೆ ಅನುಸರಿಸಿ ಉಪವಾಸವನ್ನ ಮಾಡಿಕೊಳ್ಳಿ. ಬಹಳ ಪ್ರಬಲವಾಗಿ ಉಪವಾಸವನ್ನ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಅನಾರೋಗ್ಯ ಇತ್ತು ಅಂತಂದ್ರೆ ಅದಕ್ಕೆ ಅನುಸರಿಸಿ ಉಪವಾಸಾದಿಗಳನ್ನ ಮುಂದುವರಿಸಿ ಆರೋಗ್ಯದ ಕಡೆಗೆ ಗಮನ ಖಂಡಿತವಾಗಿಯೂ ಇರಲಿ. ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದ ಸಮಯದಲ್ಲಿ ರಾತ್ರಿಯ ಹೊತ್ತಿನಲ್ಲಿ ಭಗವಂತ ಶಿವನ ಆರಾಧನೆಯನ್ನು ಮಾಡಿದಾದರೆ ಆ ಶಿವನ ಕೃಪೆಯಿಂದ ನಮ್ಮ ಎಲ್ಲ ಕಷ್ಟಗಳು ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಒಳ್ಳೆ